ಕರ್ಣನಂತೆ. ನನ್ನ ಹೆಸರು ಅಂಬರೀಷ್ ಅಂತ. ಸಂಜಯ್ ಅವ್ರ ಮಾವ ನಾನು. ಅವನಿಗೆ ಈ ಥರ ಇನ್ಸಿಡೆಂಟ್ ಆದಮೇಲೆ ಅವನಿಗೆ ಡಾಕ್ಟ್ರ್ ಹೇಳಿದ್ರು ಬ್ರೈನ್ ಸ್ಟ್ರೋಕ್ ಆಗಿದೆ ಮತ್ತು ಅವನು ರಿಕವರ್ ಆಗೋದಿಲ್ಲ. ಆ್ಯಕ್ಚುಲಿ ಬ್ರೈನ್ ಡೆತ್ ಆಗಿದೆ ಅಂತ ಹೇಳಿದ್ರು. ಬಟ್ ಏನಂದರೆ ಆರ್ಗನ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದೆಲ್ಲ ರಿಕವರ್ ಮಾಡಿದ್ಮೇಲೆ ಬ್ರೈನಲ್ಲಿ ಸ್ವಲ್ಪ ಏನೋ ಇಂಜೆಕ್ಟ್ ಆಗಿದೆ, ಅದೇನಾದರೂ ಕ್ಯೂರ್ ಮಾಡೋಕ್ಕಾದರೆ ಒಂದು 48 hours ಟೈಮ್ ಕೊಡಿ ನೋಡೋಣ ಅಂತ ಟ್ರೈ ಮಾಡಿದ್ರು. 2 ದಿನ ICUನಲ್ಲಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ. ಬಟ್ ಏನಂದರೆ ಆರ್ಗನ್ಸ್ ಎಲ್ಲ ಕ್ಯೂರ್ ಆಯಿತು, ಎಲ್ಲ ನಾರ್ಮಲ್ ಆಯಿತು. ಬ್ರೈನ್ ಟೆಸ್ಟ್ ಮಾಡಿದಾಗ ಬ್ರೈನ್ ಡೆತ್ ಆಗಿದೆ. ಅದರಿಂದ ಅವ್ರೇನು ಮಾಡಿದ್ರು, ಬ್ರೈನ್ ಡೆತ್ ಆದಮೇಲೆ ಬಾಡಿ ಏನೂ ಯೂಸ್ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಅಟ್ಲೀಸ್ಟು ಆ ಆರ್ಗನ್ಸ್ ಆದರೂ 4 ಜನಕ್ಕೆ ಉಪಯೋಗ ಆಗಲಿ, ಅವನಿಂದ 6 ಜನ ಪ್ರಾಣ ಉಳ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನಾವು ಆರ್ಗನ್ಸ್ ಡೊನೇಟ್ ಮಾಡಿಬಿಟ್ರು. ಹುಡುಗ ಕೂಲಿ ಕೆಲಸ ಮಾಡ್ತಾಯಿದ್ದ, ಒಬ್ಬನೇ ಮಗ. ಅವ್ನಿಗಿನ್ನೂ 24 ವರ್ಷ ಅವನಿಗೆ. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಅವ್ನಿಗೆ ಏನು ಪ್ರಾಬ್ಲಮ್ ಇದ್ದಿಲ್ಲ. ಆದರೆ ಏನೋ ಆವಾಗ ತಲೆನೋವು ಬರ್ತಾಯಿತ್ತಂತೆ. ಅವ್ನು ನಾರ್ಮಲ್ ಅಂದ್ಕೊಂಡು ಟ್ಯಾಬ್ಲೆಟು ತಗೊಂಡು ಒಂದು 10 ನಿಮಿಷ 15 ನಿಮಿಷ ಆ ಥರ ಇರೋದು ನಾರ್ಮಲ್ ಆಗ್ತಾಯಿದ್ದ. ಆದರೆ ಬಟ್ ಅವರು ಇದ್ದಕ್ಕಿದ್ದಂಗೆ ಇಂಡಿಪೆಂಡೆನ್ಸ್ ಡೇ ನೈಟ್ ಫ್ರೆಂಡ್ಸ್ ಜೊತೆಲೆಲ್ಲ ಹೊರಗಡೆ ಹೋಗಿದ್ದಾನೆ. ಅದು ಬ್ರೈನಲ್ಲಿ ನರ BP ರೈಸ್ ಆಗಿಬಿಟ್ಟು ಬ್ಲಾಸ್ಟ್ ಆಗಿದೆ. ಅದು ಬ್ಲಡ್ ಎಲ್ಲ ಕ್ಲಾಟ್ ಆಗಿ ಬ್ರೈನ್ ಒಳಗಡೆಗೆ ಇಂಜೆಕ್ಟ್ ಆಗಿ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದೆ. 6 ಜನಕ್ಕೆ ಜೀವ ಕೊಟ್ಟಿದ್ದಾನೆ. ನಮ್ಮ ಹುಡುಗ ಇದ್ದಾನೆ. ಅದೊಂದು ಸಂತೋಷ ನಮಗೆ. ಇದೇ ಥರ ಯಾರಾದರೂ ಏನಾದರೂ ಈ ಥರ ಇದ್ದಾಗ ಆರ್ಗನ್ಸ್ ಚೆನ್ನಾಗಿದೆ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಅವರು ಡೊನೇಟ್ ಮಾಡಿ. ಮಕ್ಕಳು ಎಲ್ಲೋ ಒಂದು ಜಾಗದಲ್ಲಿ ಬದುಕಿರ್ತಾರೆ, ಅವರು ನಮ್ಮನ್ನು ಗುರುತಿಡಿತಾರೆ. ಅವ್ರ ಮೆಮೊರೀಸ್ ಎಲ್ಲ ಅವ್ರ ಆರ್ಗನ್ಸಲ್ಲಿರುತ್ತಂತೆ. ಅವ್ರೇನು ಕಾಯಿಲೆ ಇರಲಿಲ್ಲ, ಇದ್ದಕ್ಕಿದ್ದಂಗೆ ಬ್ರೈನ್ ಸ್ಟ್ರೋಕ್ ಆಗಿಬಿಟ್ಟಿದ್ದು ಅವನಿಗೆ. ಸ್ಟ್ರೋಕ್ ಹೊಡೆದು ಅಲ್ಲೇ ಸತ್ತೋಗಿದ್ದಾನೆ. ನಮ್ಗೆ ಯಾರಿಗೂ ಏನಂತ ಹೇಳಿಲ್ಲ ಅವನು. ಇಂಥ ಕಾಯಿಲೆ ಇದೆ ಅಂತ ಕೂಡ ಹೇಳಿಲ್ಲ ನಮಗೆ ಸರ್. ನನ್ನ ಮಗನ ನ್ಯಾಯ ಹೋದ್ನಿ ಸರ್. ನಮಗಿಂಥ ಕಾಯಿಲೆ ಐತೆ ಅಂತ ಹೇಳಿಲ್ಲ ಅವನು. ಹಾಸ್ಪಿಟಲ್ ತಗೊಂಡು ಅಡ್ಮಿಟ್ ಮಾಡಿದ್ದಾರೆ ಸರ್. ಅಲ್ಲಿ ಉಳಿದು ಬರಲಿಲ್ಲ ಅವನು. ನನಗೊಬ್ಬನೇ ಮಗ.